ವಿಜಯನಗರ ಜಿಲ್ಲೆ ಮೋರಗೇರಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಬಿಎಂಸಿ ಕಟ್ಟಡವನ್ನು ಕೆಎಂಎಫ್ ಅಧ್ಯಕ್ಷ ಎಸ್.ಬಿ. ನಾಯ್ಕ್ ಉದ್ಘಾಟಿಸಿದರು. ಈ ವೇಳೆ ಮೋರಗೇರಿ ಒಕ್ಕೂಟದ ಅಧ್ಯಕ್ಷ ಮಹೇಶ್ ಹಳ್ಳಿ, ಆಡಳಿತ ಮಂಡಳಿ ಸದಸ್ಯರಾದ ಅಕ್ಕಿ ಅಂಜಿನಪ್ಪ, ಮಂಜುನಾಥ, ಬೆಟ್ಟಪ್ಪ, ಬಿ.ಕೆ. ಬಸವರಾಜ್, ಮಸಲವಾಡದ ಬಸವರಾಜ, ಗುರುಪ್ರಸಾದ, ವೀರನಗೌಡ, ಮಲ್ಲಿಕಾರ್ಜುನ, ಹುಚ್ಚಂಗೆಪ್ಪ, ಶ್ರೀಮತಿ ಅಡಗಲಿ ಶಾಂತ, ಕೆ. ದ್ರಾಕ್ಷಾಣಮ್ಮ, ಬಿ. ಶಾರದ ಸೇರಿದಂತೆ ರಾಬಕೋವಿ ಎಂಡಿ ಪೀರನಾಯ್ಕ್, ನಿರ್ದೇಶಕರಾದ ಮಳಸಿದ್ದಪ್ಪ ಉಪಸ್ಥಿತರಿದ್ದರು. ಬೇಡಿಕೆ ನಿಟ್ಟಾಗ ಇಂದು ಮುಂದೆ ಯೋಚನೆ ಮಾಡದೆ ನಿಮ್ಮೂರಿಗೆ ನಾನು ಮಾಡಿ ಕೊಟ್ಟೇ ಇರ್ತೀನಿ ಅಂತಕ್ಕಂಥ ಭರವಸೆಯನ್ನು ಕೊಡೋದ್ರ ಜೊತೆಗೆ ನಮ್ಮ ಭರವಸೆಯನ್ನ ಈಡೇರಿಸಿ ಅದರ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದರೆ ನಮ್ಮ ಮೋರಗೇರಿ ಗ್ರಾಮದ ಎಲ್ಲ ನಾಗರಿಕರ, ರೈತರ, ಯುವಕರ, ಮಹಿಳೆಯರ ಎಲ್ಲರ ಪರವಾಗಿ ಒಮ್ಮೆ ಜೋರಾದ ಚಪ್ಪಾಳೆಯನ್ನು ಈ ಒಂದು ಸಂದರ್ಭದಲ್ಲಿ ತಟ್ಟಲಿಕ್ಕೆ ಬಯಸ್ತೇವೆ. ಅನುದಾನವನ್ನ ಕೊಡುವಂತ ಕೆಲಸವನ್ನ ನಾನು ಖಂಡಿತ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ನಾನು ಹೇಳಿದೆ ನಮ್ಮ ಎಮ್ ಡಿ ಅವರಿಗೆ, ನಮ್ಮದಿಗೆ ಒಂದು 5 ಲಕ್ಷ ಕೊಡ್ಬೋದು ಅಂತ. ಒಂದ್ಸತಿ ಕೊಟ್ರೆ 2 ಲಕ್ಷ ಕೊಟ್ಟಿದ್ದೀವಿ, 2 ಲಕ್ಷ ಕೊಟ್ಟಿದ್ದೀವಿ ಅಲ್ಲ BMCಗೆ. ಸರಿ, ನಾನು KMF ಇಂದನೇ ನಿಮಗೆ ಆ ಅನುದಾನವನ್ನ ಕೊಡುವಂತ ಕೆಲಸವನ್ನ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ತಮಗೆಲ್ಲ ಗೊತ್ತಿರಬೇಕು, ನಮ್ಮ ಎಲ್ಲ ಡೈರೆಕ್ಟರ್ಗಳಿಗೆ ನಾವು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಬೀಜ ವಿತರಣೆ ಕಾರ್ಯಕ್ರಮ ಮಾಡ್ತಾ ಇದೀವಿ ರೈತರಿಗೆ. ಮತ್ತೆ ನಾವು ಹೊಸ ನಮ್ಮ ಬೋರ್ಡ್ ಬಂದ ಮೇಲೆ ಇನ್ಸೂರೆನ್ಸ್ ಪಾಲಿಸಿಯನ್ನು ತರುವಂಥ ಕೆಲಸವನ್ನು ಮಾಡಿದ್ದೀವಿ. ಮತ್ತು 5 ವರ್ಷದಲ್ಲಿ ನಿರಂತರವಾಗಿ ನೋಡಿರಿ 15 ಒಕ್ಕೂಟಗಳಿದ್ದಾವೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. 15 ಒಕ್ಕೂಟಗಳಲ್ಲಿ 6 ತಿಂಗಳಿಗೆ ರೇಟ್ ಏರಿಸ್ತಾರೆ, ಇನ್ನು 3 ತಿಂಗಳಾದ್ಮೇಲೆ ರೇಟ್ ಕಡಿಮೆ ಮಾಡ್ತಾರೆ. ಇನ್ನೂ ಒಂದು 6 ತಿಂಗಳಿಗೆ ರೇಟ್ ಏರಿಸ್ತಾರೆ, ಒಂದು 4 ತಿಂಗಳಾದ್ಮೇಲೆ ರೇಟ್ ಕಡಿಮೆ ಮಾಡ್ತಾರೆ. ಇನ್ನೊಂದು ವರ್ಷಕ್ಕೆ ರೇಟ್ ಏರಿಸ್ತಾರೆ, ಒಂದು 6 ತಿಂಗಳಾದ್ಮೇಲೆ ಕಡಿಮೆ ಮಾಡ್ತಾರೆ. ಆದರೆ ಬಳ್ಳಾರಿ ಒಕ್ಕೂಟದಲ್ಲಿ ಅಂಥ ಕರೋನಾ ಸಂದರ್ಭದಲ್ಲಿ ಭಾಳ ಕಷ್ಟ ಇತ್ತು, ನಾವು ಭಾಳ ಕಷ್ಟದಲ್ಲಿ ಕೆಲಸ ಮಾಡಿದ್ವಿ. 5 ವರ್ಷದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಒಕ್ಕೂಟ ರೈತರಿಗೆ ಒಂದು ನಯಾ ಪೈಸಾ ದರವನ್ನು ಇಳಿಸಿಲ್ಲ ಅಂಥದ್ದು ಒಕ್ಕೂಟ ಯಾವುದಾದ್ರೂ ಈ ರಾಜ್ಯದಲ್ಲಿ ಇದ್ರೆ ಅದು ಬಳ್ಳಾರಿ ಒಕ್ಕೂಟ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ನಾವು ಇವತ್ತಿಗೂ ರೈತರಿಗೆ 1 ರೂಪಾಯಿ ಕೂಡ 5 ವರ್ಷದಲ್ಲಿ ಕಡಿಮೆ ಮಾಡೇ ಇಲ್ಲ. ಮೊನ್ನೆ 1.5 ರೂಪಾಯಿ ಕಡಿಮೆ ಮಾಡಿದ್ವಿ. ಈಗ ಸುಮಾರು ಒಂದು 4 ತಿಂಗಳಾಯ್ತು ನಾವು 1 ರೂಪಾಯಿ 50 ಪೈಸಾ ಫಸ್ಟ್ ಟೈಮ್, ಅದು ನಮ್ಮ ಅವಧಿ ಮುಗಿದ ಮೇಲೆ ಮಾಡಿರೋದು. ಅದು ಅವಧಿ ಮುಗಿದ ಮೇಲೆ ಮಾಡಿರೋದು, 5 ವರ್ಷ ಅವಧಿ ಮುಗಿದ ಮೇಲೆ ಮಾಡೋದು. 5 ವರ್ಷದಲ್ಲಿ ಬಳ್ಳಾರಿ ಒಕ್ಕೂಟದಲ್ಲಿ ನಾವು ರೈತರಿಗೆ ನಾವು ದರವನ್ನು ಕಡಿಮೆ ಮಾಡ್ತಕ್ಕಂಥ ಕೆಲಸ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂದರೆ ರೈತರಿಗೆ ಹಾಲನ್ನು ಹಾಕ್ತಕ್ಕಂಥ ರೈತರಿಗೆ ಈ ರೇಟ್ ಗಿಟ್ಟಲ್ಲ. ನನಗೇನು ಬೇರೆಯಿಂದ ತಿಳ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಸ್ವತಃ ನಾನೇ ಡೈರಿ ಇಟ್ಟಿದ್ದೀನಿ, ನೀವೆಲ್ಲ ನೋಡಿದ್ದೀವಿ, ಬಂದಿದ್ದೀರಿ ನಮ್ಮ ಡೈರಿ ನೋಡಿದ್ದೀರಿ ನೀವು. 40 HF ಆಕಳ ಇದ್ದಾವೆ, ಒಂದು 10 ಹರಿಯಾಣದಿಂದ ಮುರ್ರಾ ಎಮ್ಮೆ ತರಿಸಿದ್ದೀನಿ. ಎಮ್ಮೆ ನೋಡಿದಿರಲ್ಲ ನಾನು ಡೈರಿ ಫಾರಮ್. ದಿನಕ್ಕೆ 400 ರಿಂದ 500 ಲೀಟರ್ ಹಾಲು ನಾವು ಡೈರಿಗೆ ಹಾಕ್ತೀವಿ. ನನಗೆ ವರ್ಕೌಟ್ ಆಗ್ತಾ ಇಲ್ಲ. ಮತ್ತು ಇನ್ನು ರೈತರಿಗೆ ಎಲ್ಲಿ ವರ್ಕೌಟ್ ಆಗುತ್ತೆ? ಮೆಕ್ಕೆಜೋಳ ಹಾಕಬೇಕು, ಹತ್ತಿ ಹಿಂಡಿ ಹಾಕಬೇಕು, ಶೇಂಗಾ ಹಿಂಡಿ ಹಾಕಬೇಕು, ಬೂಸ ಹಾಕಬೇಕು, ತೊಗರಿ ಬೂಸ ಹಾಕಬೇಕು, KMF ಫೀಡ್ಸ್ ಅದೇನು ಪಶು ಆಹಾರ ಘಟಕ ಹಾಕಬೇಕು, ಹಸಿ ಮೇವು ಹಾಕಬೇಕು, ಒಣ ಮೇವು ಹಾಕಬೇಕು, ಉಪ್ಪು ಹಾಕಬೇಕು, ಮಿನರಲ್ ಮಿಕ್ಚರ್ ಹಾಕಬೇಕು. ಎಲ್ಲ ಹಾಕಿದ್ರು ರೈತರಿಗೆ ಏನು ಉಳಿತೈತೆ? ಏನು ಒಂದು ನಯಾ ಪೈಸೆ ಉಳಿಯೋದು. ಬಹಳ ಕಷ್ಟದಲ್ಲಿದ್ದಾರೆ. ಸಗಣಿ ಮಾರಿದ್ರು ವರ್ಕೌಟ್ ಆಗಲ್ಲ, ಸಗಣಿ ಮಾರಿದ್ರು ವರ್ಕೌಟ್ ಆಗಲ್ಲ. ಗೋಮೂತ್ರ ಇರೋದು ಅದನ್ನ ಫಿಲ್ಟರ್ ಮಾಡಿ ಮಾರಿದ್ರು ವರ್ಕೌಟ್ ಆಗಲ್ಲ, ಸಾಧ್ಯನೇ ಇಲ್ಲ. ಹಾಗಾಗಿ ರೈತರು ಬಹಳಷ್ಟು ಕಷ್ಟದಲ್ಲಿದ್ದಾರೆ. ಅದಕ್ಕೆ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡಿದ್ದೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ರೈತ ಕುಟುಂಬದಿಂದ ಬಂದಂಥವರು, ರೈತರ ಕಷ್ಟ ಏನಂತ ಭಾಳ ಹತ್ತಿರದಿಂದ ನೋಡಿದವರು. ಅವರು ಕೂಡ KMF ಅಧ್ಯಕ್ಷರಾಗಿ 1 ವರ್ಷ ಕೆಲಸ ಮಾಡಿದ್ದಾರೆ. 84 ರಿಂದ 85ರವರೆಗೆ ಅವರು 1 ವರ್ಷ KMF ಅಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ, ಪಶುಸಂಗೋಪನೆ ಸಚಿವರಿದ್ದಂಥ ಸಂದರ್ಭದಲ್ಲಿ. ಹಾಗಾಗಿ ಜನವರಿಯಲ್ಲಿ ಒಳ್ಳೆಯದಾಗುತ್ತೆ, ಒಂದು ಸಿಹಿ ಸುದ್ದಿಯನ್ನು ಕೊಡುವಂಥ ಕೆಲಸ ನಾವು ಮಾಡ್ತೀವಿ. ರೈತರಿಗೆ 5 ರೂಪಾಯಿ ದರವನ್ನು ಕೊಡುವಂಥ ಕೆಲಸವನ್ನು ನಾವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮಾಡ್ತೀವಿ. ಇಲ್ಲಿ ಏನಿಲ್ಲ, ಒಕ್ಕೂಟಗಳಲ್ಲಿ ಇರ್ಬೋದು, KMF ಇರ್ಬೋದು, ನಾವೇನು ನೋಡಬೇಕು? ರೈತರ ಹಿತಾಸಕ್ತಿ ನೋಡ್ಬೇಕಷ್ಟೇ, ಬೇರೇನಿಲ್ಲ. ರೈತರಿಗೆ ರೇಟ್ ಕೊಡಬೇಕು, ಗ್ರಾಹಕರಿಗೆ ರೇಟ್ ಜಾಸ್ತಿ ಆಗುತ್ತೆ. ಈಗೇನಾಗ್ಬಿಡುತ್ತೆ, ಈ ಸಹಕಾರನಲ್ಲಿ
ಸರ್ಕಾರ ಬೆರಿಬಾರದು ಅಂತ ಹೇಳ್ತಾರೆ ಬಹಳಷ್ಟು ಜನ ಹಿರಿಯರು. ನಾವು ಬೆರೆಸಿಲ್ಲ ಅಂದ್ರೆ ಇವ್ರು ಪೇಪರ್ನವ್ರು ಬೆರೆಸ್ಬಿಡ್ತಾರೆ, ಪತ್ರಿಕೆಯವರು ಬರೆದು ಬಿಡ್ತಾರೆ. ರಾಜಕೀಯ ನಮಗಿಂತ ಜಾಸ್ತಿ ಅವರೇ ಮಾಡೋದು, ಇವರು ಬೆರೆಸ್ಬಿಡ್ತಾರೆ ಚೆನ್ನಾಗಿ. ಈ ಸಹಕಾರದಲ್ಲಿ ಸರ್ಕಾರ ಬೆರಿಬಾರ್ದಂತೆ. ಏನಾಗ್ಬಿಡುತ್ತೆ, ಇವು ಸಿದ್ದರಾಮಯ್ಯ ಮುಖ್ಯಮಂತ್ರಿ, ಈಗ ನಾಳೆ 5 ರೂಪಾಯಿ ರೇಟ್ ಜಾಸ್ತಿ ಮಾಡ್ತೀವಿ, 5 ರೂಪಾಯಿ ರೇಟ್ ಜಾಸ್ತಿ ಮಾಡ್ತೀವಿ. ಗ್ರಾಹಕರಿಗೆ ರೇಟ್ ಕಾಮನ್ ಆಗಿ ನಿಮಗೂ ಆಗುತ್ತೆ. ಒಂದು ಪ್ಯಾಕೆಟ್ ಹಾಲು ಬಂದರೆ 5 ರೂಪಾಯಿ ಜಾಸ್ತಿ ನೀವು ಕೊಡಲೇಬೇಕು. ಅದು ಯಾರಿಗೆ ಹೋಗುತ್ತೆ? ಸಿದ್ದರಾಮಯ್ಯ ತೊಗೊಂಡೋಗ್ತಾರಾ? ಇಲ್ಲ. ಭೀಮನಾಯಕರು ತೊಗೊಂಡೋಗ್ತಾರಾ? ಶ್ರೀಕಂಠಪ್ಪ ತೊಗೊಂಡೋಗ್ತಾರಾ? ನಿಮ್ಮ ಅಧ್ಯಕ್ಷ ತೊಗೊಂಡೋಗ್ತಾನ? ಯಾರಿಗೆ ಕೊಡ್ತೀವಿ ನಾವು? ಅದು ರೈತರಿಗೆ ಕೊಡ್ತೀವಿ. ಇವತ್ತು ಕಾಂಗ್ರೆಸ್ ಸರ್ಕಾರ ಇದ್ರೆ ಗ್ರಾಹಕರಿಗೆ ಬರ ಹೇಳದ ಸಿದ್ದರಾಮಯ್ಯ ಸರ್ಕಾರ ಹೆಡ್ಲೈನ್ಸ್. ನಾಳೆ ಬಿಜೆಪಿ ಬಂದ್ರೆ ಗ್ರಾಹಕರ ಮೇಲೆ ಬರ ಹೇಳದ ಯಡಿಯೂರಪ್ಪ, ಗ್ರಾಹಕರಿಗೆ ಬರ ಹೇಳದ ಬೊಮ್ಮಾಯಿ. ಇದೇನಾಗುತ್ತೆ, ಇವ್ರಿಗೆ ಕೆಲಸ ಇಲ್ಲ. ಯಾರೇ ಇರು, ನಮ್ಮ ಪಾರ್ಟಿಯವ್ರನ್ನ ಇಟ್ಕೊಳ್ರಿ ನೀವು. ಅವರು ಬಂದಾಗ ನಮ್ಮವ್ರು ಮಾಡೋದು. ಅದಕ್ಕೆ ನಾನು ಬಹಳಷ್ಟು ಸತಿ ಹೇಳಿದ್ದೀನಿ, KMF ವಿಚಾರದಲ್ಲಿ ನೀವು ರಾಜಕಾರಣ ಮಾಡಬೇಡ್ರಿ. ಇದು ರೈತರ ಸಂಸ್ಥೆ. ನೀವು ಸರ್ಕಾರದಿಂದ ಯಾವುದೇ ರೀತಿ ಅನುದಾನ ಯಾರೂ ಕೊಟ್ಟಿಲ್ಲ. ಇದರಲ್ಲಿ ಯಾರೂ ರಾಜಕಾರಣ ಮಾಡಬಾರ್ದು, ಎಲ್ಲರಿಗೂ ಹೇಳಿದೆ ನಾನು. ಸೊ ನಾವು ರೇಟ್ ಜಾಸ್ತಿ ಮಾಡಿದರೆ ನಮ್ಮನ್ನು ಎದುರಿಸ್ತಾರೆ ವಿರೋಧ ಪಕ್ಷದವರು. ರೇಟ್ ಜಾಸ್ತಿ ಮಾಡಿದ್ರೆ ಟಿವಿದಾಗ ಬರ್ತಾರೆ, ಅದು ಮಾತಾಡ್ತಾರೆ, ಇದು ಮಾತಾಡ್ತಾರೆ, ಮೀಡಿಯಾ ಮಾಡ್ತಾರೆ, ಅದು ಮಾಡ್ತಾರೆ, ಏನೇನೋ ಸುಡುಗಾರ್ ಸೆಟ್ ನಡೀತೈತಪ್ಪ, ಯಾಕೆ ರೇಟ್ ಮಾಡೋದಂತ ಅವರು ತಲೆ ಕೆಡ್ಸ್ಕೊಂಡು CM ಅವರು ಕನ್ಸರ್ನ್ ಮಿನಿಸ್ಟ್ರು ರೇಟ್ ಮಾಡೋದೇ ಜಾಸ್ತಿ ಮಾಡೋದು. ಅವಾಗ ಏನಾಗುತ್ತೆ, ಇಲ್ಲಿ ರೈತರು ಸಾಯ್ತಾರೆ. ಕರೆಕ್ಟ್ ಅಲ್ಲ? ಎಲ್ಲ ರೈತರ ಮೇಲೆ. ಈಗ ನಾವು ಗ್ರಾಹಕರಿಗೆ ಈಗ ನೋಡು, ಹಂಗೆ ನಾವು ಅನ್ಕೊಂಡ್ರೆ, ಈಗ ನಾವು ಡೆಲ್ಲಿಯಲ್ಲಿ 56 ರೂಪಾಯಿ ಮಾರ್ತಿದ್ದೀವಿ. ಎಷ್ಟು? ನಾವಿಲ್ಲಿ ಎಷ್ಟು ಮಾರಾಕತ್ತೀವಿ ಹಾಲು? 42. ಎಷ್ಟು ರೇಟ್ ಡಿಫ್ರೆನ್ಸ್ ಆಯಿತು? 14 ರೂಪಾಯಿ ಆಯಿತು. ಅಷ್ಟೇನು ನಾವು ಬೇರೆ ರಾಜ್ಯಕ್ಕಿಂತ ಹೆಚ್ಚೇನು ನಾವು ಮಾರ್ತಾ ಇಲ್ಲ. ಮತ್ತೆ ಎಲ್ಲ ಕ್ವಾಲಿಟಿ ಅವ್ರಿಗಿಂತ ನಮ್ಮದೇ ಹಾಲು ಕ್ವಾಲಿಟಿ, ಅವ್ರಿಗಿಂತ 100ಕ್ಕೆ 100 ಬೆಟರ್ ನಮ್ದು ಹಾಲು. 100% ನಮ್ಮ ಹಾಲೇ ನಂಬರ್ 1. ಆದರೂ ಆಂಧ್ರದಲ್ಲಿ 56 ರೂಪಾಯಿ ಮಾರ್ತಾರೆ, ತಮಿಳುನಾಡಿನಲ್ಲಿ 56 ರೂಪಾಯಿ ಮಾರ್ತಾರೆ, ಕೇರಳದಲ್ಲಿ 56 ರೂಪಾಯಿ ಮಾರ್ತಾರೆ, ಮಹಾರಾಷ್ಟ್ರದಲ್ಲಿ 56 ರೂಪಾಯಿ ಮಾಡ್ತಾರೆ. ಗುಜರಾತು ಮೋದಿ ಮತ್ತು ಅಮಿತ್ ಶಾ ಅವ್ರದ್ದೇ ಅಲ್ಲ ರಾಜ್ಯ, ಅಲ್ಲಿನೂ 56 ರೂಪಾಯಿ. ಅಲ್ಲಿ ಯಾಕೆ 42 ರೂಪಾಯಿಗೆ ಮಾರ್ತಾರಲ್ಲ? ನಾವಿಲ್ಲಿ ಗ್ರಾಹಕರಿಗೆ ಕೊಟ್ಟರೆ, ನಾವು ಗ್ರಾಹಕರ ಮೇಲೆ 4 ರೂಪಾಯಿ ಜಾಸ್ತಿ ಮಾಡಿಬಿಟ್ರೆ ಅದನ್ನೇ ದೊಡ್ಡ ಸುದ್ದಿ ಮಾಡ್ತಾರೆ ಮೀಡಿಯಾದವರು. ಅದಕ್ಕೆ ಸರ್ಕಾರ ದರವನ್ನು ಹೆಚ್ಚು ಮಾಡ್ತಕ್ಕಂಥ ಅಧಿಕಾರ ಸರ್ಕಾರಕ್ಕಿದೆ. ಆದರೆ ಆ ದರವನ್ನು 2 ರೂಪಾಯಿ ಹೆಚ್ಚಾಗಲಿ 4 ರೂಪಾಯಿ ಹೆಚ್ಚಾಗಲಿ ಅದು ಯಾರಿಗೆ ಬರುತ್ತೆ? ರೈತರಿಗೆ ಬರೋದು ನೇರವಾಗಿ. ಯಾವ ಒಕ್ಕೂಟಗಳು ಇಟ್ಕೊಳ್ಳಲ್ಲ. ಸೊ ಹಾಗಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕೂಡ ನಾವು ರೈತರಿಗೆ ಅನುಕೂಲ ಆಗ್ತಕ್ಕಂಥ ನಿರ್ಧಾರಗಳು ಕೂಡ ನಾವು ಮುಂದೆ ತೋಳ್ತೀವಿ. ಹಾಗಾಗಿ ಇವತ್ತು ತಾವೆಲ್ಲರೂ ಮೋರಿಗೇರಿ ಗ್ರಾಮಕ್ಕೆ ನನ್ನನ್ನು ಕರೆಸಿ ಭಾಳ ಪ್ರೀತಿಯಿಂದ ಇವತ್ತು ನನಗೆ ಒಂದು ಸ್ವಾಗತ, ಒಂದು ಅದ್ಧೂರಿಯಾದಂಥ ಸ್ವಾಗತವನ್ನು ಕೋರಿದಿರಿ. ಭಾಳ ಪ್ರೀತಿಯಿಂದ ನನಗೆ ಬರಮಾಡ್ಕೊಂಡಿದ್ದೀರಿ. ಮತ್ತು ಮೋರಿಗೇರಿ ಗ್ರಾಮಕ್ಕೆ ಒಂದು ಕಾರ್ಯಕ್ರಮ ಮಾಡೋದ್ರ ಜೊತೆಗೆ ಒಂದು ವೇದಿಕೆಯಲ್ಲಿ ಮಾತಾಡ್ತಕ್ಕಂಥ ಅವಕಾಶವನ್ನು ಇಡೀ ಮೋರಿಗೇರಿ ಗ್ರಾಮದ ದೈವ ಮತ್ತು ಎಲ್ಲ ಸಮಾಜದ ಬಂಧುಗಳು, ನಮ್ಮ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸೆಕ್ರೆಟರಿ ಎಲ್ಲ ನಿರ್ದೇಶಕರು ಮಾಡಿಕೊಟ್ಟಿದ್ದೀರಿ. ನಿಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಿಮಗೆ